ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಮೂಲಕ ಶರಣರ ವಿಚಾರಧಾರೆಗಳನ್ನ ತಲುಪಿಸೋಕೆ ಇದೊಂದು ಪ್ರಯತ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಗಹನವಾದ ವಚನದ ಆಳವಾದ ವಿಶ್ಲೇಷಣೆಯನ್ನ ಮಾಡೋಣ. ಖಂಡಿತ. ಆ ಚರ್ಚೆ ಶುರು ಮಾಡೋಕು ಮುಂಚೆ ನಾನು ಆ ಸಂಪೂರ್ಣ ವಚನವನ್ನ ಒಮ್ಮೆ ಓದ್ಬಿಡ್ತೀನಿ. ಒಡೆದ ಹಂಚು ಮರಳಿ ಮಡಕೆಯಾಗಬಲ್ಲುದೆ, ಕೆಟ್ಟ ವ್ರತಗೇಡಿ ಭಕ್ತನಾಗಬಲ್ಲನೆ, ಬಾಳೆಗೆ ಫಲವೇ ಕಡೆ, ಚೇಳಿಗೆ ಗರ್ಭವೇ ಕಡೆ, ಕೂಳು ಮಾರೆಡೆಯುಂಟು, ಸೀರೆ ಮಾರೆಡೆಯುಂಟು, ಭಕ್ತಿ ಮಾರೆಡೆಯುಂಟೆ, ಕೂಡಲ ಸಂಗಮದೇವ. ಧನ್ಯವಾದಗಳು. ಈ ವಚನದ ಮೊದಲ 2 ಸಾಲುಗಳೇ ಬಹಳ ನೇರವಾದ ಪ್ರಶ್ನೆಗಳನ್ನ ಕೇಳ್ತವೆ. ಒಡೆದ ಹಂಚು ಮರಳಿ ಮಡಕೆಯಾಗಬಲ್ಲುದೆ, ಕೆಟ್ಟ ವ್ರತಗೇಡಿ ಭಕ್ತನಾಗಬಲ್ಲನೆ. ಅಂದ್ರೆ ಒಮ್ಮೆ ಆಳಾದದ್ದು ಮತ್ತೆ ಸರಿಹೋಗಲ್ಲ ಅನ್ನೋ ಒಂದು ಕಟು ಸತ್ಯವನ್ನ ಇಲ್ಲಿ ಹೇಗೆ ಪ್ರಸ್ತಾಪಿಸಲಾಗಿದೆ? ಹೌದು, ಇಲ್ಲಿ ಬಸವಣ್ಣನವರು ಒಂದು ಭೌತಿಕ ಸತ್ಯವನ್ನ ನೈತಿಕ ಸತ್ಯಕ್ಕೆ ಜೋಡಿಸ್ತಾರೆ. ನೋಡಿ, ಒಡೆದ ಮಡಕೆಯ ಚೂರು ಅದು ಮತ್ತೆ ಮಡಕೆ ಆಗೋಕೆ ಸಾಧ್ಯವೇ ಇಲ್ಲ, ಅಸಾಧ್ಯ. ತದಿ ವ್ರತ ಮತ್ತು ನಿಷ್ಠೆಯನ್ನ ಕಳಕೊಂಡ ವ್ಯಕ್ತಿ ಆ ವ್ರತಗೀಡಿ ಮತ್ತೆ ನಿಜವಾದ ಭಕ್ತನಾಗೋದು ಕೂಡ ಅಷ್ಟೇ ಕಷ್ಟಕರ ಅಂತ ಹೇಳ್ತಾರೆ. ಇಲ್ಲಿ ವ್ರತ ಅಂದ್ರೆ ಕೇವಲ ಉಪವಾಸ, ಪೂಜೆ ಆ ಅರ್ಥದಲ್ಲಿ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಶರಣರ ದೃಷ್ಟಿಯಲ್ಲಿ ವ್ರತ ಅಂದ್ರೆ ಕಾಯಕದಲ್ಲಿ, ನಮ್ಮ ನಡತೆಯಲ್ಲಿ ಇಟ್ಟುಕೊಳ್ಳುವ ಪ್ರಾಮಾಣಿಕತೆ, ಆ ಅಚಲತೆ, ಆ ಶುದ್ಧತೆಯ ಮಹತ್ವವನ್ನ ಇದು ಒತ್ತಿ ಹೇಳುತ್ತೆ. ಸರಿ, ಮುಂದಿನ ಸಾಲುಗಳು. ಬಾಳೆಗೆ ಫಲವೇ ಕಡೆ, ಚೇಳಿಗೆ ಗರ್ಭವೇ ಕಡೆ. ಇಲ್ಲಿ ಪ್ರಕೃತಿಯ 2 ಬೇರೆ ಬೇರೆ ಉದಾಹರಣೆಗಳನ್ನ ತಗೊಂಡಿದ್ದಾರೆ. ಇದರ ಹಿಂದಿನ ಆಳವಾದ ಅರ್ಥ ಏನಾಗಿರ್ಬೋದು? ಇಲ್ಲಿ ನೋಡಿ, ಕರ್ಮ ಮತ್ತು ಅದರ ಪರಿಣಾಮದ ತತ್ವವನ್ನ ಬಹಳ ಸರಳವಾಗಿ ವಿವರಿಸಿದ್ದಾರೆ. ಬಾಳೆಗಿಡ ಅದು ತನ್ನ ಜೀವನದ ಕೊನೆಯಲ್ಲಿ ಸಿಹಿಯಾದ ಫಲ ಕೊಡುತ್ತೆ. ಹೌದು, ಅದರ ಜೀವನ ಸಾರ್ಥಕ ಆಗುತ್ತೆ. ಅದೇ ಸಾರ್ಥಕ ಆಗುತ್ತೆ. ಆದರೆ ಚೇಳು ಮರಿಗಳಿಗೆ ಜನ್ಮ ಕೊಟ್ಟ ತಕ್ಷಣನೇ ಅದು ಸತ್ತೋಗುತ್ತೆ. ಸೊ ಒಂದು ಸೃಷ್ಟಿಯ ಸಂಕೇತವಾದ್ರೆ ಇನ್ನೊಂದು ವಿನಾಶದ ಸಂಕೇತ. ಅಂದ್ರೆ ನಮ್ಮ ಕ್ರಿಯೆಗಳೇ ನಮ್ಮ ಅಂತ್ಯವನ್ನ ನಿರ್ಧರಿಸುತ್ತೆ ಅಂತ. ಎಕ್ಸಾಕ್ಟ್ಲಿ. ನಮ್ಮ ಕ್ರಿಯೆಯ ಸ್ವರೂಪವೇ ನಮ್ಮ ಗತಿಯನ್ನ ನಿರ್ಧರಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ರೂಪಕ. ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು. ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ. ಈಗ ವಚನದ ಪ್ರಮುಖ ಭಾಗಕ್ಕೆ ಬರೋಣ. ಕೂಳು ಮಾರೆಡೆಯುಂಟು, ಸೀರೆ ಮಾರೆಡೆಯುಂಟು, ಭಕ್ತಿ ಮಾರೆಡೆಯುಂಟೆ, ಕೂಡಲ ಸಂಗಮದೇವ. ಇಲ್ಲಿ ಭಕ್ತಿಯ ಶ್ರೇಷ್ಠತೆಯನ್ನ ಹೇಗೆ ಎತ್ತಿ ಹಿಡಿದಿದ್ದಾರೆ? ಇದೇ ಈ ವಚನದ ತಿರುಳು. ಜಗತ್ತಿನಲ್ಲಿ ಆಹಾರ, ಬಟ್ಟೆ ಹೀಗೆ ಎಲ್ಲವನ್ನೂ ಕೊಳ್ಳೋಕೆ ಮಾರೋಕೆ ಜಾಗಗಳಿವೆ, ಮಾರುಕಟ್ಟೆ ಇದೆ. ಹೌದು. ಆದರೆ ಭಕ್ತಿಯನ್ನ ಮಾರುವ ಅಥವಾ ಕೊಳ್ಳುವ ಒಂದು ಅಂಗಡಿ ಎಲ್ಲಾದ್ರೂ ಇದ್ಯಾ ಅಂತ ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ. ಅದ್ಭುತವಾದ ಪ್ರಶ್ನೆ. ಅಂದ್ರೆ ಭಕ್ತಿಯನ್ನದು ಒಂದು ವ್ಯಾಪಾರದ ವಸ್ತುವಲ್ಲ, ಅದೊಂದು ಆಂತರಿಕ ಅನುಭವ. ವಿಶೇಷವಾಗಿ ಲಿಂಗಾಯತ ತತ್ವದ ಪ್ರಕಾರ ಶಿವ ಅಂದ್ರೆ ಆತ ನಿರಾಕಾರ ಸ್ವರೂಪಿ, ಆಕಾರವಿಲ್ಲದ ದೈವ. ಹೌದು. ಆ ನಿರಾಕಾರ ದೈವದ ಮೇಲಿನ ಭಕ್ತಿ ಅನ್ನೋದು ಹೃದಯದಿಂದ ಬರಬೇಕು. ಅದಕ್ಕೆ ನೀವು ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗಾದ್ರೆ ಈ ವಚನದ ಒಟ್ಟಾರೆ ಸಂದೇಶವನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದಾ? ನಿಜವಾದ ಭಕ್ತಿ ಅನ್ನೋದು ಅಮೂಲ್ಯವಾದದ್ದು. ಅದನ್ನ ಪ್ರದರ್ಶನ ಮಾಡೋಕ್ಕೂ ಆಗಲ್ಲ, ವ್ಯಾಪಾರ ಮಾಡೋಕ್ಕೂ ಆಗಲ್ಲ. ಖಂಡಿತ. ಇವತ್ತಿನ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಕಟ್ಟುವ ಈ ಕಾಲದಲ್ಲಿ ನಾವು ಬೆಲೆ ಕಟ್ಟಲಾಗದ ಇಂತಹ ಆಂತರಿಕ ಮೌಲ್ಯಗಳನ್ನ ಹೇಗೆ ಉಳಿಸ್ಕೊಳ್ಬೋದು, ಹೇಗೆ ಬೆಳೆಸ್ಕೊಳ್ಬೋದು? ಇದು ನಾವೆಲ್ಲರೂ ಯೋಚಿಸಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ. ಈ ಒಂದು ಅರ್ಥಪೂರ್ಣ ಚರ್ಚೆಗಾಗಿ ತಮಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿ.